ನೋಡಿ, ನಾನು ಏನಾದ್ರೂ ಹೇಳಕ್ ಹೋದ್ರೆ ಏನಪ್ಪಾ ಇವರು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮಗೇನ ರಾಜಕೀಯ ಮಾಡ್ತಕ್ಕಂಥ ಉದ್ದೇಶ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು. ನಮ್ಮ ತಪ್ಪು ವಿದೇಶಾಂಗ ನೀತಿಯಿಂದ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು. ಇದು ಇಡೀ ದೇಶದ ಜನರ ಅನುಭವಿಸ್ತಕ್ಕಂಥದ್ದು. ಯಾಕಂದ್ರೆ ನಾವು ಯಾವುದೇ ಇಡೀ ವಿಶ್ವದಲ್ಲಿ ಏನೇ ಕೋಲಾಹಲ ಆಗ್ತಾ ಇದ್ರು ಕೂಡ ನಮ್ದು ಹಿಂದಿನಿಂದ ನಮ್ಮ ಹಿರಿಯರು ಹಾಕೊಂಡು ಬಂದಿರತಕ್ಕಂಥ ಮಾರ್ಗ ಏನು ಅಂದ್ರೆ ಅದು ನಾನ್ ಅಲೈನ್ಮೆಂಟ್. ಅಂದ್ರೆ ಎಲ್ಲ ಯಾವುದೇ ದೇಶಕ್ಕೆ ನಾವು ಅಲೈನ್ಮೆಂಟ್ ಇರಲ್ಲ. ನಾವು ಸ್ವತಂತ್ರವಾಗಿ ಇವತ್ತು ಎಲ್ಲರ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು ಇದು ನಮ್ಮ ವಿದೇಶಾಂಗ ನೀತಿ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ NDA ಸರ್ಕಾರ, ಮೋದಿ ಸರ್ಕಾರ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಫಾರಿನ್ ಪಾಲಿಸಿ ಇಸ್ ನಾಟ್ ಕರೆಕ್ಟ್. ದಟ್ಸ್ ವೈ ವಿ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಇಟ್ಸ್ ವಾಟ್ ಐ ಫೀಲ್. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ. ಏನಂದ್ರೆ ಅಲ್ಲಿ ನಮ್ಮ ಸಭಾಧ್ಯಕ್ಷರು ಸರಿಯಾಗಿ ಉತ್ತರ ಸಮಯ ಕೊಟ್ಟಿಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಕ್ಕಂಥದ್ದು ಸತ್ಯ. ಮಾನ ಏನು ಹೋಗಿಲ್ಲ. ಆಗಿದೆ ಅಂದ್ರೆ ಕೆಲವೊಂದು ನಾನು ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಬಟ್ ಯಾವುದೇ ಇಲಾಖೆಯಲ್ಲಾಗ್ಲಿ ಇವತ್ತು ಪ್ರಶ್ನೆಗಳು ಶಾಸಕರು ಕೇಳಿದಾಗ ಅದು ಪರಮಾಧಿಕಾರ ಹೌದು. ಯಾಕಂದ್ರೆ ನಮ್ಮ ಈ ಸಂಸದೀಯ ಏನು ಪ್ರಜಾಪ್ರಭುತ್ವ ಇದೆಯಲ್ಲ, ಇದರಲ್ಲಿ ನಮ್ಮ ಸದನಕ್ಕೆ ಬಹಳ ದೊಡ್ಡ ಗೌರವ ಇದೆ. ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು. ಹಾಗಾಗಿ ಜನರಿಂದ ಆಯ್ಕೆಯಾಗಿ ಬಂದಿರ್ತಕ್ಕಂಥ ಶಾಸಕರ ಅವರ ಏನು ಪ್ರಶ್ನೆಗಳಿರ್ತವೆ, ಅವರೇನು ಈ ಸಾರ್ವಜನಿಕ ಹಿತಾಸಕ್ತಿಯ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ಉತ್ತರಿಸ್ತಕ್ಕಂಥದ್ದು ಅದು ಕರ್ತವ್ಯ. ಅದು ಇಲಾಖೆಯ ಕರ್ತವ್ಯ. ಇಲಾಖೆ ಅಧಿಕಾರಿಗಳು ಇದನ್ನ ಸಿದ್ಧಪಡಿಸ್ಬೇಕು. ಯಾವುದೇ ಪ್ರಶ್ನೆ ಬಂದಾಗ ಅದರ ಮಾಹಿತಿಯನ್ನು ಸಿದ್ಧಪಡಿಸ್ತಕ್ಕಂಥವ್ರು ಅಧಿಕಾರಿಗಳು. ಅದಕ್ಕೆ ಮಾನ್ಯ ಸಂಬಂಧಪಟ್ಟ ಸಚಿವರು ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಸದನಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಬಹಳ ವರ್ಷದಿಂದ ಪರಂಪರೆ ಇದು. ಹಾಗಾಗಿ ಇದು ಸರಿಯಾದ ಸಮಯಕ್ಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಎಲ್ಲರೂ ಸರಿಯಾದ ಸಮಯ ಕೊಡಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ಸೂಕ್ತವಾಗಿದೆ. ಅದನ್ನ ಎಲ್ಲ ಸಚಿವರು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.